ಹಾಯ್, ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 311 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಧನ್ಯವಾದಗಳು. ಗುರುವಾರದ ದೈವಿಕ ಸಂದೇಶ ಮತ್ತು ದೇವರು ನಿಮಗೆ ಏನು ಹೇಳ್ತಿದ್ದಾರೆ ಅಂತ ನೋಡೋಣ. ಗುರುವಾರದ ದಿನ ನಿಮಗೆ ಏನು ಸಂದೇಶ ಸಿಗ್ತಾ ಇದೆ ದೈವಿಕವಾಗಿ, ಮತ್ತು ದೇವರು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಿದ್ದಾರೆ ಅಂತ ನೋಡೋಣ. ಓಕೆ, ಫಸ್ಟ್ ಕಾರ್ಡ್, ಲೆಟ್ ಗೋ. ವೆರಿ ಗುಡ್. ದೈವಿಕ ಗುರುವಾರದ ದೈವಿಕ ಸಂದೇಶ. ಈಗೋ ಫಸ್ಟ್ ಕಾರ್ಡ್ ಬಂದಿಲ್ಲ, ನಿಮಗೆ ಈಗೋ ಬಂದಿದೆ. ಹಂಗಾಗಿ ಇಲ್ಲಿ ಲೆಟ್ ಗೋ ಮಾಡಿ, ನಿಮ್ಮ ಈಗೋನ ಒಂದು ಸ್ಪಿರಿಚುಲಿ ಪಾತ್ ಕಡೆ ಫೋಕಸ್ ಮಾಡಿ. ನಿಮ್ಮ ಈಗೋಸ್ ಏನೇ ಇದ್ರೂ ಕೂಡ ಅದನ್ನು ತೆಗೆದಾಕಿ ಒಂದು ಒಳ್ಳೆ ದಾರಿ, ಒಂದು ಒಳ್ಳೆ ಮಾರ್ಗದರ್ಶನ, ಒಂದು ಒಳ್ಳೆ ದಾರಿ ನಿಮ್ಮ ಗುರುಗಳು ನಿಮಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಸ್ವೀಕಾರ ಮಾಡಿ. ನಿಮಗೆ ಸಿಗಬೇಕಾಗಿರುವಂಥದ್ದಕ್ಕೆ ಏನು ಕಡ್ಡಿ ಆಗ್ತಿದೆ, ಏನು ಸಮಸ್ಯೆಗಳಾಗ್ತಿದೆ ಅಂತ ಅಂದರೆ ನಿಮ್ಮ ಸ್ವಾಭಿಮಾನ ಇರ್ಬೋದು, ಇಲ್ಲ ನಿಮ್ಮ ಈಗೋ ಇರ್ಬೋದು, ಏನೋ ಒಂದು ದಾರಿ ನಿಮಗೆ ಅಡ್ಡ ಬರ್ತಾ ಇರುವಂಥದ್ದು. ದಯವಿಟ್ಟು ಅದನ್ನು ತೆಗೆದು ಮುಂದುವರೆದ್ರೆ, ಸ್ಪಿರಿಚುಲಿ ಪಾತ್ ಕಡೆ ಗಮನ ಕೊಟ್ಟಿದ್ರಲ್ಲಿ ಖಂಡಿತವಾಗ್ಲೂ ನೀವು ಯಾವ ದಾರಿಗೆ ಹೋಗಬೇಕು, ಯಾವ ದಾರಿಗೆ ಕರ್ಕೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಗುರುಗಳು ನಿಮಗೆ ಸಂದೇಶನ ಕೊಡ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ನಿಮ್ಮ ಈಗೋನ ಲೆಟ್ ಗೋ ಮಾಡಿ ದಯವಿಟ್ಟು ಅಂತ ಬಂದಿರುವಂಥದ್ದು. ಈಗೋ ಏನಿದೆ ಅದನ್ನು ಸರಿ ಮಾಡಿಕೊಡಿ ಅಂತ ಬಂದಿರುವಂಥದ್ದು. ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ ಬಾಬಾ ನಿಮ್ಗೆ. ಯಾವಾಗಲೂ ನಿಮ್ಮ ಕೆರಿಯರ್ಗೇನೆ ಇಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ ಬಂದಿದ್ದಾರೆ. ಹಂಗಾಗಿ ಬಾಬಾ ನಿಮಗೆ, ಬಾಬಾ ಆಗಿರ್ಬೋದು, ಗುರುಗಳಾಗಿರ್ಬೋದು, ನಿಮ್ಮ ಗುರುಗಳು ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಕೆರಿಯರ್ ಲೈಫಿಗೆ ನಾನು ನಿಮಗೆ ಹೆಲ್ಪ್ನ ಮಾಡ್ತೀನಿ, ಯೋಚನೆ ಮಾಡಬೇಡಿ, ಈ ಈಗೋನ ತೆಗೆದಾಕಿ ಅಂತ ಬಂದಿರುವಂಥದ್ದು. ಕೆಲವೊಂದು ವಿಚಾರಗಳು ಏನಿದೆ ಅದು ನಿಮ್ಮ ಕೈಲೇ ಇದೆ. ಈ ಸೊಲ್ಯೂಷನ್ಗಳೆಲ್ಲವೂ ಕೂಡ ಒಂದು ರೀತಿಯಲ್ಲಿ ನಿಮ್ಮ ಕೈಲೇ ಇದೆ. ನಿಮ್ಮ ಸಮಸ್ಯೆಗಳನ್ನ ನೀವೇನೇ ಇಲ್ಲಿ ಸರಿ ಮಾಡ್ಕೊಳ್ಳುವಂಥ ಕೆಪಾಸಿಟಿ ನಿಮಗೆ, ಆ ದೈವಿಕ ಅಂಶ ನಿಮಗೆ ಇದೆ. ಹಾಗಾಗಿ ಇಲ್ಲಿ ದೈವಿಕವಾಗಿ ಇಲ್ಲಿ ಸ್ಪಿರಿಚುಲಿ ಪಾತ್ ಕಡೆ ಗಮನ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಮಾಡ್ಕೊಳ್ತೀರಾ, ಬೇರೆಯವ್ರಿಗೂ ಕೂಡ ಸಹಾಯನ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು. ಆದರೆ ಖಂಡಿತವಾಗ್ಲೂ ಅವ್ರು ಸಹಾಯ ಮಾಡಿದ್ರು ಲೈಫ್ ಲಾಂಗ್ ನಿಮ್ಮ ಜೊತೆ ಯಾವಾಗಲೂ ಬಾಬಾ ನಿಮ್ಮ ಜೊತೆ ಇರ್ತಾರೆ, ಗುರುಗಳು ನಿಮ್ಮ ಜೊತೆ ಇರ್ತಾರೆ ಅಂತ ಬಂದಿರುವಂಥದ್ದು. ಮತ್ತು ಹೆಲ್ತ್ ಕಡೆ ಗಮನನ ಕೊಡಿ. ಮತ್ತು ಡೈಲಿ ನೀವು ಜಪಾನ ಮಾಡಬೇಕಾಗತ್ತೆ. ಬಾಬಾನ ನೇಮ್ನ, ಗುರುಗಳ ನೇಮ್ನ, ನಿಮ್ಮ ಗುರುಗಳು ಯಾರಿದ್ದಾರೆ ಅವ್ರದ್ದು ಜಪಾನ ಮಾಡ್ಕೊಳ್ಳಿ. ಅಂದರೆ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಗುರು ದತ್ತಾತ್ರೇಯರಾಗಿರ್ಬೋದು, ಗುರು ಕೊಟ್ರೇಶ್ವರಾಗಿರ್ಬೋದು, ಮತ್ತು ಗುರುವಿಗೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ನಿಮಗೆ ಯಾರಿಲ್ಲಿ ಗುರುಗಳಾಗಿ ನಿಂತಿದ್ದಾರೆ ಅವರ ಒಂದು ಜಪಾನ ಮಾಡ್ಕೊಳ್ಳಿ. ಗುರುಗಳ ಸ್ಥಾನದಲ್ಲಿ ಯಾರು ಇದ್ದಾರೆ ಅವರ ಒಂದು ಜಪಾನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಲ್ತ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗತ್ತೆ ಅಂತ ಬಂದಿರುವಂಥದ್ದು. ಮತ್ತು ಒಂದಿಷ್ಟು ಕರ್ಮ ಫಲಗಳು ಏನಿದೆ, ನಿಮ್ಮ ಡೋರ್ ಓಪನ್ ಆಗಿದೆ. ಇಲ್ಲಿ ಒಂದು ಪಾಸ್ಟಲ್ಲಿ ಇದ್ದಂಥ ಕರ್ಮಗಳೇನಿತ್ತು, ನಿಮ್ಮ ಕಾರ್ಮಿಕ್ ಕನೆಕ್ಷನ್ ಏನಿತ್ತು, ಒಂದು ರೀತಿಯಲ್ಲಿ ನಿಮ್ಮ ಕರ್ಮಫಲಗಳು ಏನಿತ್ತು ಅದೆಲ್ಲವೂ ಕೂಡ ಕ್ಲಿಯರ್ ಆಗೋದ್ರಲ್ಲಿದೆ. ಬಾಬಾ ಡೋರ್ ಓಪನ್ ಮಾಡಿದ್ದಾರೆ. ನಿಮ್ಮ ಒಂದು ರೀತಿಯಲ್ಲಿ ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ಒಂದು ರೀತಿಯಲ್ಲಿ ಪಾಸ್ಟಲ್ಲಿ ಇದ್ದಂಥ ಕರ್ಮಗಳನ್ನ ದಯವಿಟ್ಟು ಕನೆಕ್ಟ್ ಮಾಡಿಕೊಂಡು ಬರೋದಕ್ಕೆ ಹೋಗಬೇಡಿ. ಹಾಗಾಗಿ ಪಾಸ್ಟಲ್ಲಿ ಏನು ನಡೆದಿತ್ತು ಅದನ್ನು ಕೂಡ ಕಂಟಿನ್ಯೂ ಮಾಡಬೇಡಿ ಅಂತ ಹೇಳ್ತಾ ಒಂದು ರೀತಿಯಲ್ಲಿ ಇದು ಹೇಳ್ತಾ ಇರುವಂಥದ್ದು. ಮತ್ತು ಅದನ್ನು ಬಾಬಾ ನಿಮಗೆ ಅಂತ ಒಂದು, ನಿಮ್ಮ ಗುರುಗಳು ನಿಮಗೆ ಅಂತ ಒಂದು ದಾರಿನ ತೋರಿಸ್ಬೇಕಾದ್ರೆ ಖಂಡಿತವಾಗ್ಲೂ ನೀವು ಪಾಸ್ಟಲ್ಲಿ ಇರುವಂಥದ್ದನ್ನು ಬಿಟ್ಟು ಮುಂದಿನ ಒಂದು ನ್ಯೂ ಬಿಗಿನಿಂಗ್, ಒಂದು ಹೊಸ ಲೈಫ್ ಕಡೆ ಗಮನ ಕೊಡಿ. ಹಳೆದನ್ನು ಮತ್ತೆ ರಿಪೀಟ್ ಮಾಡಬೇಡಿ, ಹಳೆದನ್ನು ಮತ್ತೆ ಕನೆಕ್ಟ್ ಮಾಡ್ಕೊಳ್ಬೇಡಿ, ಹಳೆದನ್ನು ಮತ್ತೆ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ತೊಗೊಂಡು ಬರಬೇಡಿ ಅಂತ ಕೂಡ ಬಂದಿರುವಂಥದ್ದು. ನಿಮ್ಮ ಜೊತೆಲಿ ಯಾರೋ ನಿಮ್ಮ ಜೊತೆ ಆಟ ಆಡ್ತಾ ಇರುವಂಥವ್ರಾಗಿರ್ಬೋದು, ನಿಮ್ಮ ಜೊತೆ ಇಲ್ಲಿ ಯಾರೋ ನಿಮ್ಮ ಗುರುಗಳ ಸ್ಥಾನದಲ್ಲಿ ಇರುವಂಥವ್ರಾಗಿರ್ಬೋದು, ಫುಲ್ ಬಾಬಾಗಳು ಬರುವಂಥ ಚಾನ್ಸಸ್ ಇದೆ. ದಯವಿಟ್ಟು ಎಚ್ಚರಿಕೆನ ವಹಿಸಿ ಅಂತ ಕೂಡ ಬಂದಿರುವಂಥದ್ದು. ಒಂದು ಕಾರ್ಮಿಕ್ ಕನೆಕ್ಷನ್ನ ಹೇಳುತ್ತೆ. ಆಗಲೇ ಹೇಳಿರೋ ರೀತಿಯಲ್ಲಿ ನಿಮ್ಮ ಕರ್ಮಗಳ ಓಲ್ಡ್ ಕರ್ಮಾಸ್ ಏನಿತ್ತು ಅದನ್ನು ದಯವಿಟ್ಟು ಕನೆಕ್ಟ್ ಮಾಡ್ಕೊಂಡು ಬರಬೇಡಿ ಅಂತಲೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಮತ್ತು ಏನು ಒಂದು
ಹೊಸ ಕರ್ಮದ ಒಂದು ಹೊಸ ಕಾರ್ಮಿಕ್ ಕನೆಕ್ಷನ್ ಏನೋ ಕನೆಕ್ಟ್ ಆಗೋದ್ರಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು. ಒಂದು ರೀತಿಯಲ್ಲಿ ಪಾಸ್ಟಲ್ಲಿ ನೀವು ಏನು ಕಷ್ಟಪಡ್ತಾ ಇದ್ರಿ ನಿಮ್ಮ ಲೈಫಲ್ಲಿ, ಒಂದು ರೀತಿಯಲ್ಲಿ ಏನು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ, ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಬಂದಿರುವಂಥದ್ದು. ನಿಮ್ಮ ಮೈಂಡನ್ನು, ನಿಮ್ಮ ಬಾಡಿನ ದಯವಿಟ್ಟು ಒಂದಿಷ್ಟು ರಿಲ್ಯಾಕ್ಸ್ ಬೇಕಾಗಿರುವಂಥದ್ದು. ಮತ್ತು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ನಿಮ್ಮ ಮೈಂಡನ್ನು, ನಿಮ್ಮ ಹೆಲ್ತನ್ನು, ನಿಮ್ಮ ಒಂದಿಷ್ಟು ವರ್ಕನ್ನು ಅಂತ ಕೂಡ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ನೀವು ಏನು ಕಷ್ಟಪಡ್ತೀರಾ ಅದಕ್ಕೊಂದು ಒಳ್ಳೆ ಪ್ರತಿಫಲ ಸಿಗುತ್ತೆ. ಬಟ್ ನಿಮಗೆ ಅವಶ್ಯಕತೆ ಇದೆ, ಒಂದು ರೆಸ್ಟ್ ಅವಶ್ಯಕತೆ ಇದೆ, ರೆಸ್ಟ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಮ್ಯಾನಿಫೆಸ್ಟೇಷನ್ ಬಂದಿದೆ. ಕೆಲವರು ಯಾರಾದರೂ ನಿಮಗೆ ಸಹಾಯ ಬೇಕು ಅಂತ ಕೇಳ್ಕೊಂಡು ಬಂದರೆ ದಯವಿಟ್ಟು ಸಹಾಯನ ಮಾಡಿ. ದುಡ್ಡಿನ ವಿಚಾರವಾಗಿ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಆಗಿರ್ಬೋದು, ಯಾರು ನಿಮಗೆ ಸಹಾಯನ ಕೇಳ್ಕೊಂಡು ಬಂದರೆ ಖಂಡಿತವಾಗ್ಲೂ ಹೆಲ್ಪನ್ನು ಮಾಡಿ. ನಿಮ್ಮ ಗುರುಗಳು ಕೂಡ ನಿಮಗೆ ನೀವು ಹೆಲ್ಪ್ ಮಾಡೋದು, ನಿಮ್ಮ ಯಾರ್ದೋ ಮುಖಾಂತರ ಬಂದು ಸಹಾಯನ ಕೇಳ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಒಂದಿಷ್ಟು ಏನು ನೆಗೆಟಿವಿಟಿ ಮಾಡಿದ್ರು, ಏನು ಸಮಸ್ಯೆಗಳನ್ನ ಮಾಡಿದ್ರು, ನಿಮಗೆ ಆ ಸಮಸ್ಯೆಗಳಲ್ಲಿ ಅರ್ಧದ ಮಟ್ಟಿಗೆ ಗುರುಗಳು ತೆಗೆದಿದ್ದಾರೆ. ಬಟ್ ಎಷ್ಟು ನೀವು ಗುರುಗಳ ಮೇಲೆ ನಂಬಿಕೆನ ಇಟ್ಟಿರ್ತೀರ ಅದು ಕಡಿಮೆ ಆಗ್ತಾ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು. ಇಲ್ಲಿ ನಿಮ್ಮ ಒಂದು ನೆಗೆಟಿವಿಟಿ ಥಾಟ್ಸ್ಗಳು ಕಡಿಮೆ ಆದಮೇಲೆ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ಬೋದು, ಒಂದು ಹೊಸ ಲೈಫ್ ಸ್ಟಾರ್ಟ್ ಆಗ್ಬೋದು. ನೀವೇನು ಕೇಳ್ಕೊಳ್ತೀರ ಅದನ್ನು ಖಂಡಿತವಾಗ್ಲೂ ನಡೀತಾ ಹೋಗುತ್ತೆ. ಹಂಗಾಗಿ ಏನೇ ಒಂದು ಸಿಚುವೇಶನ್ಗಳು ಬಂದ್ರೂ ಕೂಡ ಯೋಚನೆ ಮಾಡಿ ಮುಂದುವರಿರಿ ಅಂತ ಕೂಡ ಬಂದಿರುವಂಥದ್ದು. ಯಾಕೆ ಅಂದರೆ ನೀವೇನು ಪ್ರಾರ್ಥನೆ ಇಡ್ತೀರ ಅದು ಖಂಡಿತವಾಗ್ಲೂ ನೆರವೇರುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಎಚ್ಚರಿಕೆಯಿಂದ ಮಾಡಿ ಅಂತ ಕೂಡ ಬಂದಿರುವಂಥದ್ದು. ಪ್ರೊಟೆಕ್ಷನ್ ಇದೆ. ನೀವು ನಿಮ್ಮ ಗುರುಗಳ ಅಂಡರಲ್ಲಿ ಇರ್ಬೋದು, ಮತ್ತು ಅವರ ಬ್ಲೆಸ್ಸಿಂಗ್ಸ್ ಇರ್ಬೋದು. ಅವರ ಬ್ಲೆಸ್ಸಿಂಗ್ಸ್ ನಿಮಗೆ ಒಂದಿಷ್ಟು ನೆಗೆಟಿವಿಟಿ ಸಮಸ್ಯೆಗಳಿಂದನೂ ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ ನಿಮ್ಮ ಗುರುಗಳು. ಮತ್ತು ನಿಮಗೆ ಒಂದು ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ನಿಮ್ಮ ಗುರುಗಳ ಅಂಡರಲ್ಲಿ ಇದ್ದೀರಾ ಅಂದರೆ ಎಂಥದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದು ನಿಮಗೆ ಗೊತ್ತಾಗುತ್ತೆ. ಆ ಸಮಸ್ಯೆಗಳನ್ನ ಯಾರು ಸೇವ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಿರುತ್ತೆ. ಹಾಗಾಗಿ ನೀವು ನಿಮ್ಮ ಒಂದು ರೀತಿಯಲ್ಲಿ ಏನು ಗುರುಗಳಿದ್ದಾರೆ ಆ ಗುರುಗಳು ನಿಮಗೆ ಒಂದು ರೀತಿಯಲ್ಲಿ ಯಾವಾಗಲೂ ನಿಮ್ಮ ಡಿಸ್ಟೆನ್ಸ್ ದೂರ ಇರ್ಬೋದು. ಬಟ್ ನೀವು ಬಾಬಾ ಪವರ್, ಗುರುಗಳ ಪವರ್ ಏನಿದೆ ಅದು ಒಂದು ರೀತಿಯಲ್ಲಿ ಆಲ್ವೇಸ್ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ. ಗುರುಗಳನ್ನ ನೀವು ನಿಮ್ಮ ಮನಸ್ಸಿಗೆ ಆಲ್ವೇಸ್ ನಿಮ್ಮ ಜೊತೆ ಕನೆಕ್ಷನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಅಂದರೆ ಖಂಡಿತವಾಗ್ಲೂ ಯಾವಾಗ ಬೇಕಾದರೂ ಕೂಡ ನಿಮ್ಮ ಗುರುಗಳು ನಿಮ್ಮ ಜೀವನದಲ್ಲಿ ಬಂದು ನಿಮಗೆ ಸಹಾಯನ ಮಾಡ್ತಾರೆ. ಹಾಗಾಗಿ ನೀವೇನು ಆಲ್ವೇಸ್ ನೀವು ದೂರದಲ್ಲಿ ಇದ್ದಾರೆ, ಅಲ್ಲೋಗಿ ಮೀಟ್ ಮಾಡಬೇಕು, ಇಷ್ಟು ದೂರ ಇದೆ ಅಲ್ಲೋಗಬೇಕು, ಹಂಗೆ ಹೋಗಬೇಕು, ಹಿಂಗೆ ಹೋಗಬೇಕು ಅಂತ ಎಲ್ಲ ಯೋಚನೆ ಮಾಡಬೇಡಿ. ನೀವು ಕೂತಿದ್ದ ಜಾಗದಲ್ಲೇ ನಿಮ್ಮ ಗುರುಗಳ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅವರು ನಿಮ್ಮ ಗುರುಗಳು ನಿಮ್ಮ ಜೊತೆ ನಿಮ್ಮ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಬಂದಿರುವಂಥದ್ದು. ಯಾಕೆ ಅಂತ ಅಂದರೆ ಇಲ್ಲಿ ಫ್ರಮ್ ಡಿವೈನಿಂಗ್ ಬಂದಿದೆ. ಹಂಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ನಿಮ್ಮಲ್ಲಿದೆ. ಹಾಗಾಗಿ ಎಲ್ಲರಲ್ಲೂ ಕೂಡ ಭಗವಂತ ಇರ್ತಾನೆ, ಎಲ್ಲ ಯೋಚನೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಭಗವಂತ ಇರ್ತಾನೆ. ಟ್ರೀಟ್ ಆಲ್ ವಿತ್ ರೆಸ್ಪೆಕ್ಟ್ ಅಂತ ಇದೆ. ಹಾಗಾಗಿ ನೀವು ಇಲ್ಲಿ ಎಲ್ಲರಲ್ಲೂ ಕೂಡ ಭಗವಂತ ಇರ್ತಾರೆ. ಹಾಗಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ನೋಡಿ ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.